ಸೊ ಮಲ್ಪೆಯವರು ಯಾರಾದರೂ ಇದ್ರೆ ಅಲ್ಲಿಯ ರೇಟ್ ಒಂದು ಹೇಳಿ ಆಯ್ತಾ. ಇವನ್ ಇನ್ನೊಂದು ದನಿ ನೋಡಿ, ಮೀನಿಗೆ ಉದ್ದುತ್ತಾರೆ ಮೀನಿಗೆ. ಮೂವತ್ತಾರು ಉಡುವೆ ನಂಗೆ ಉಡುವೆ ಓನಂಗ ಪ್ರಶ್ನೆ ನಂಗೆ ಗುರಿದೆ ಪಚ್ಚಿ ಮಾತ ಪ್ರಶ್ನೆ ನಂಗೆ ಮತ್ತೆ ನಂಗುಂಟು ಬೋಡೆ ಕರಬಿಸಿಂದ ಹಾಂ ಅವು ಇರುತ್ತ ಮುಪ್ಪ ಪಣದಲ್ಲಿ ಈ ಸೀಸನ್ ಆದಮೇಲೆ ನೆಕ್ಸ್ಟ್ ಬರುವ ವರ್ಷ ಒಂದು ಹೊಸ ರೂಲ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಅವು ಫಿಕ್ಸ್ ಆಗಿತ್ತು ಇಜ್ಜದೆ ಸಾಪು ಅಂದಾಜುಂಟು ಬರ್ಪರ್ಸ್ ಬಂತಾರೆ ಪೇಪರ್ ಮಾತ್ರ ಬೈದಲ್ಲಿ ಬಂಧುಲ ನಮಸ್ಕಾರ ಬಂಧುಲ, ಇವತ್ತಿನ ವಿಡಿಯೋಗೆ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂಧುಲ ಇವತ್ತು ನನ್ನೊಟ್ಟಿಗೆ ಯಾರಿದ್ದಾರೆ ನೋಡಿ, ಧನ್ರಾಜ್. ಸೊ ಇವತ್ತು ಮೀನು ಸಿಕ್ಕಿದ್ದು ನೋಡಿ, 2 ಬಟ್ಟಿ ಜಂಜಿ ಮತ್ತು ನಂಗೆ ಮಂಡೆ, ಚಿಕ್ಕ ಮಂಡೆ, ಇದು ಸೈಜ್ ಮಂಡೆ ಮತ್ತು ವೈಟ್. ಹಾಂ ಬಗ್ಗೆನಾ ತೆಗಿದ್ದೀರಾ ಎಲ್ಲ ಬರೋಬರಿ ಡ್ರೈವರ್ ಬೋಟ್ ಡ್ರೈವರ್ ವಿಡಿಯೋಸ್ ಅಂತ. ಸೊ ಬಂದಲ್ಲ ಇವತ್ತಿನ ಕಂಟೆಂಟ್ ಏನಂದರೆ, ನಮ್ಮ ಮಂಗಳೂರು ದಕ್ಕೆ ಮತ್ತು ಮಲ್ಪೆ ದಕ್ಕೆಗೆ ಕಂಪೇರಿಸನ್ ಗೊತ್ತಾ, ಇಲ್ಲಿಯ ದಕ್ಕೆಗುಂಟು ಮತ್ತು ಮಲ್ಪೆ ದಕ್ಕೆ ಹೇಗೆ ಆಗ್ತದೆ ಅಂತ ಒಂದು ಸ್ವಲ್ಪ ಜನರ ಹತ್ರ ಕೇಳುವುದು. ಸೊ ನೋಡುವ, ಮೊದಲಿಗೆ ಈ ಮೀನಲ್ಲ ಎಷ್ಟು ರೇಟಿಗೆ ಹೋಗ್ತದೆ ಅಂತ ನೋಡುವ, ಇಲ್ಲಿ ಎಷ್ಟು ರೇಟಿಗೆ ಹೋಗ್ತದೆ ಅಂತ ನೋಡುವ. ಸೊ ಮಲ್ಪೆಯವರು ಯಾರಾದರೂ ಇದ್ದರೆ ಅಲ್ಲಿಯ ರೇಟ್ ಒಂದು ಹೇಳಿ ಆಯಿತಾ, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತು ಆ್ಯಾವ್ರೇಜ್ ಎಷ್ಟು ರೇಟಿಗೆಲ್ಲ ಹೋಗ್ತದೆ ಈ ಮೀನು, ಕರಫಿಶಿಂಗ್ ಇದು ಮೀನು ಎಲ್ಲ. ಸೊ ನೋಡುವ ಬನ್ನಿ. ಸೊ ಬಂದಲೇ ಮೊದಲನೇ ಸಮಸ್ಯೆ ಏನಂದರೆ ಇಲ್ಲಿ ಅಂದರೆ ಒಂದೊಂದು ಟ್ರಾಲ್ ಬೋಟ್ ಆಗಲಿ, ಪರ್ಸಿನ್ ಬೋಟ್ ಆಗಲಿ, ಕರಫಿಶಿಂಗ್ ಬೋಟ್ ಆಗಲಿ ಡಿವೈಡ್ ಇಲ್ಲ, ಬೋಟ್ ಇಡಲಿಕ್ಕೆ ಧಕ್ಕೆ ಇಲ್ಲ, ಜಟ್ಟಿ ಇಲ್ಲ. ಈ ಥರ ಕಬ್ಬಿಂದು ಬೋಟ್ ಎಲ್ಲ ಇಟ್ಟಿರ್ತಾರೆ. ಅದನ್ನು ಇಷ್ಟು ಬುಟ್ಟಿ ಇದೆಯಲ್ಲ ಇಷ್ಟನ್ನು ದಾಟ್ಕೊಂಡು ಅಲ್ಲಿ ತಗೊಂಡು ಹೋಗಬೇಕು. ಇಲ್ಲಿ ಮೀನು ಸೇಲ್ ಮಾಡುವ ಆಚೆ ಅಲ್ಲಿ ನನ್ನ ಫ್ರೆಂಡ್ ಬಂದಿದ್ದಾನೆ ನೋಡಿ, ಧನ್ರಾಜ್. ಸೊ ಈ ಬೋಟಿಂದ ಈ 1, 2, 3 ಬೋಟ್ ದಾಟಿಕೊಂಡು ಹೋಗಬೇಕು. ನಿಮಗೆ ಅನಿಸ್ಬೋದಲ್ಲ ಈ ಬೋಟಿಂದ ಯಾಕೆ ತಗೊಂಡು ಹೋಗಲಿಕ್ಕೆ ಆಗಲ್ಲ, ಖಾಲಿ ಒಂದು ಬೋಟ್ ಈ ಬೋಟಿಗೆ ಕೊಟ್ಟರೆ ಸೀದಾ ಈ ಬೋಟಿಂದ ಜಟ್ಟಿ ಸಿಗ್ತದೆ ಅಂತ ಅನಿಸ್ತೀರಲ್ಲ. ಈ ಬೋಟಿಂದ ಕೆಳಗೆ ತುಂಬ ಡೌನ್ ಇದೆ, ಅಂದರೆ ಜಟ್ಟಿ ಡೌನ್ ಇದೆ. ಕೆಲವೊಂದು ಬೋಟಲ್ಲಿ ಸೈಜ್ ಡಿಫ್ರೆನ್ಸ್ ಇರ್ತದೆ, ಮೇಲೆ ಕೆಳಗೆ ಇರ್ತದೆ, ಕೆಲವೊಂದು ದೊಡ್ಡ ಬೋಟ್ ಇರ್ತದೆ, ಚಿಕ್ಕ ಬೋಟ್ ಇರ್ತದೆ. ಸೊ ಹಾಗಾಗಿ ಇಲ್ಲಿಂದ 2-3 ಬೋಟು ದಾಟ್ಕೊಂಡು ಹೋಗಬೇಕು. ಇದು ಮೊದಲನೇ ಸಮಸ್ಯೆ ಮಂಗಳೂರು ದಕ್ಕಿದು. ನೋಡುವ, ಬರೀ ಮೀನೆಲ್ಲ ಗೈಸ್, ಮೀನು ಖಾಲಿ ಮಾಡಿದ ನಂತರ ಬೋಟ್ಗೆ ಏನೆಲ್ಲ ಸಾಮಗ್ರಿ ಬೇಕು ಅಂದರೆ ನಾಳೆ ಪಡ್ಡೆ ಹೋಗಲಿಕ್ಕೆ ಇವತ್ತೇ ತಯಾರಿ ಮಾಡಿರ್ತಾರೆ. ನೀರಾಗಲಿ, ಐಸ್ ಆಗಲಿ, ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡು ಬರ್ತಾರೆ. ಡೀಸೆಲ್ ಕೂಡ ಹಾಗೇನೆ, ಅಲ್ಲಿ ಡೀಸೆಲ್ ಬಂಕ್ ಇದೆ, ಅಲ್ಲಿಂದ ತಗೊಂಡು ಬರಬೇಕು. ವಯಸ್ಸಿದ್ದಾರೆ ಆಕ್ಷನ್ ಮಚ್ಚಿ ರೈಟ್. ಅಲ್ಲಿ ಓನರ್ ನೋಡಿ, ಇವರು ಈ ಬೋಟಿದು ಓನರ್. ಇವನ್ ಇನ್ನೊಂದು ದನಿ ಅಲ್ಲ ಇವನಿಗೆ ಇನ್ನೊಂದು ದನಿ ಬೋಟಿದ್ದು ಬಟ್ಟಿ ಲಗಾವನ್ ಬಿಡ್ದು ಉಂದು ಲಗಾವನ್ ಹತ್ತು ಕಾಣೆ ಮೋನೆ ತುಲಾಗೆ ಅವನ್ ಇನ್ನೊಂದು ದನಿ. ಪೈಸೆ ಉಂಟು
ತೂಕ ಎಷ್ಟು ರೇಟ್ ಎಷ್ಟು ಇರ್ತದೆ. ಸೊ ಬಂದಲ್ಲಿ ಈ ಮೀನಿದೆಯಲ್ಲ ಇಲ್ಲಿ ಡಾಕಿಂದ ಮೇಲಿಟ್ಟು ನಂತರ ಇಲ್ಲಿಂದ ಅಲ್ಲಿ ಹೊತ್ಕೊಂಡು ಹೋಗ್ಬೇಕು. ನೋಡಿ ಮೀನಿಗೆ ಉಡ್ತಾರೆ ಮೀನಿಗೆ. ನೋಡಿ ಈ ಹೊತ್ತಿಗೆ ಬಂದರೆ ಎಲ್ಲ ಉಡ್ತಾರೆ ಮೀನಿಗೆಲ್ಲ. ಆಪ್ಷನ್ದಾರ್ ರೇಟ್ ಆಗ್ತುಂಟು ಮೀನಿಗೆ, ರೇಟ್ ಆಗ್ತುಂಟು. ಎಷ್ಟಿಗೆ ಹೋಗ್ತದೆ ನೋಡುವ. 220 ರೂಪಾಯಿ. ಆ 220 ಪಿಕೆ. ಪಿಕೆ ಎಷ್ಟು ಕೆ ಜಿ ಉಂಟು ಮಾರು ಇರುವ ಪಾಟ್ಲಿ 36. 2 ಬಟ್ಟೆ ಒಟ್ಟಿಗೆ ತೂಕ ಮಾಡುವುದು. 2 ಬಟ್ಟೆ ಒಟ್ಟಿಗೆ ತೂಕ ಮಾಡುದು 2 kg ಎಷ್ಟು 38 36 ಪಿಕೆ. ರೇಟ್ ಎತ್ರೆ 200 ರೂಪಾಯಿ. 200 ರೂಪಾಯಿ. ಕೆಂಪು ಕಂಡಿದೆ ವೈಟ್, ಫ್ರೆಶ್ ವೈಟ್. 420 ವೈಕ್ ಅರ್ಧ ರೇಟ್ 8 ರೂಪಾಯಿ. 8 ರೂಪಾಯಿ. 150 ಮರ್ಬೈ ಉಂಡು, ಪಚ್ಚಿಲೆ ಉಂಡು, ಮಾತ ಉಂಡು. ಬಲೆ ವೈಟ್ ರೇಟ್ ಎತ್ತರ ಎಂದಕ್ಕಾಗ 400 ಅಂಗಿನು ಓಣಂಗು ಉಡ್ಡಿವೆ ನಂಗೆ ಉಡ್ಡಿಯ ಬಡ ಓಣಂಗ ಪ್ರೆಸ್ ನಂಗು ಗುರಿ ದೆಪ್ಪಚ್ಚಿ ಮಾತ ಪ್ರೆಸ್ ನಂಗು ಮಾತ ಪ್ರೆಸ್ 350 ಎತ್ತರ ಬೆಣ್ಣೆ ಇಡಿ ತೂಕ ಎತ್ತರ ಹೌದು. ಇರುತ್ತೈವ ಹಿರಗಾಂಡ ಕರ್ಕಾಡಿತ್ತೆ ಓಳ್ಳ ದಿಕ್ಕು ಜೀರೆ ದೆಪ್ಪನ್ಲೆ ಎತ್ತೆ ಕರ್ಕಾಡಿ ದೋಸ್ತು ತಾಯಿ దాన్ని బయట యాన కొడుతుంది అక్కడ ఎదురు పని వచ్చాయి ఎన్ని రేటుకి కొరంది ఉమ్మేలా దాన్ని చే కలకడి వేడి ಆನ್ ಕೊಡ್ತಿದ್ದಿ ದಾನು 150 ಅಂದಿಲ್ಲ ನಾನು 1 kg ಹಾಕಿ 1 kg 200 ರೂಪಾಯಿ 180 ಮಾಡಿ ಕೊಡಿ 230ಕ್ಕೆ ಹೋಯ್ತು ನಂಗು
पैसे पैसे एक के जी ಇನ್ನೇ 200 ರೂಪಾಯಿ ಗರ್ಪ್ಲೆ ಐಸದ ಧನರಾಜ್ ಡಿಸ್ಕೋ ತಗೊಂಡ 100 ರೂಪೀಸ್ 1,000 ಪ್ಲೇ 1,000 ಪ್ಲೇ ಒಂದ್ ಸಾವಿರ ಜಾಸ್ತಿ ಮಾಡ್ದು ಕೊಡಿ ಮೀನುಂಡು ಬೋಡಿ ನಂಗೆ ಪೊಳ್ಳಿ ಒಳಿಂಜಿ ಭಲೆ 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 ಬಲೆ ಹೋಯ್ ತುಳುನಾಡ ಮೋಸ್ಟ್ ದಕ್ಕೆದ ಮೋಸ್ಟ್ ಪಾಪ್ಯುಲರ್ಸ್ ವ್ಯಕ್ತಿ ಮುಳ್ಳರು ಇಂದ್ರಕ ಅಂತೆ ನಂಗುಂಡು ಬೋಡೆ ಕರೆ ಫಿಶಿಂಗ್ದ ಹಾಂ ಅವು 230 ಪನಂದು లేదు వీడియో ಫ್ರೆಶ್ ಡಿಸ್ಕೋ ಅದೇ ಬೋಡೆ ನಂಗೆ ಬೋಡೆ ಒಂದು ಆಂಡೆದ ದಕ್ಕೆದುಲ್ಲ ಎಂಚುಪ್ಪು ನಾನು ಮಧ್ಯಾಹ್ನದ ದಕ್ಕೆದುಲ್ಲ ಎಂಚ ಬೆಸ್ಟ್ ಅದೇ ಬೆಸ್ಟ್ ಇದು ಮುಂದೆ ದಕ್ಕೆದ್ದು ಬಾಡಿನ ದಕ್ಕೆ ಬೋಟು ದಿವರೆ ಮಾತ ಅದೇ ಬೋಟು ದಿವರೆ ಮಾತ ಮಾತ ಬಂಗತೆ ಮೀನು ಕಂಡ್ರೆ ಮಾತ ಒಳ್ಳೆ ಎರೆಗೆ ಮಾತ ಮೀನು ಬೋಡು ಇಂದ್ರಕ್ಕ ಮೂಳೆ ಕುಲ್ಲುವೆ ರೆಗ್ಲೆ ಗೊತ್ತು ಈ ಸ್ಪಾಟ್ ಓಲ್ಡ್ ವೀಡಿಯೋ ಮನ್ಪರೆ ಬರಚ್ಚಿ ಎರಡು ವ್ಯಾಪಾರ ಮನ್ಪರೆ ಬಲಿ ನಾನಿಂಚವ ನಮ್ಮ ಡೈಲಿ ಇದಕ್ಕೆ ಬರ್ಬ ಜನಮ ಪಾತಿರ್ನು ಅಂಚ ಗೊತ್ತಾಯ್ತಲ್ಲ ಇಂದ್ರಕ್ಕ ಇಲ್ಲೇ ಇರ್ತಾರೆ ಈ ಸ್ಪಾಟ್ ಎಲ್ರಿಗೆ ಗೊತ್ತುಂಟು ನಮ್ಮ ಅದಕ್ಕೆ ಅಲ್ಲಿ ಆಪ್ಷನ್ ಆಗಿರ್ತದೆ ಇಲ್ಲೆಲ್ಲ ಮೀನೆಲ್ಲ ಆಗ್ತದೆ ಸೊ ವೀಡಿಯೋ ಮಾಡಲಿಕ್ಕೆ ಬರಬೇಡಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾವು ದಿನಾಲು ಬರ್ತೀವಲ್ಲ ಸೊ ಸೊ ಇವರು ಇಲ್ಲೇ ಇರ್ತಾರೆ ವೀಡಿಯೋ ಮಾಡಲಿಕ್ಕೆ ಬರಬೇಡಿ ಅವ್ರದ್ದು ಪಾಪ ಅವರು ಕೂಡ ವ್ಯಾಪಾರ ಮಾಡೋದು ಸೊ ಕೇಳಿ ಪರ್ಮಿಷನ್ ಕೇಳಿ ಮಾಡೋದಾದರೆ ಮಾಡಿ ಬನ್ನಿ ಧನ್ರಾವ್ ನಾನು ಏನು ಹೇಳುವುದಂದರೆ ಅಲ್ಲಿ ಎಲ್ಲ ಬೋಟಿದ್ದು ಬಟ್ಟಿ ಮೀನು ಕೊಡುವುದು ಚಿಲ್ಲರ್ ಕೊಡಲ್ಲ ಸೊ ಬಂದಲ್ಲೇ ನಮ್ಮ ಬೋಟು ಅಂದರೆ ನಾನು ಬಂದ ಬೋಟು ಅಲ್ಲಿ ಆ ಕಡೆ ಇದೆ ಲಾಸ್ಟ್ ನಾವಿವಾಗ ಇದು ಟ್ರಾಲ್ ಬೋಟು ಡೀಸೆಲ್ ಪಂಪ್ ಅಂತ ಇಲ್ಲಿಂದ ನಮಗೆ ಎಷ್ಟು ಲೀಟರ್ ಬೇಕು ಅಂದರೆ ಇವತ್ತೊಂದು 120 ಲೀಟರ್ ಡೀಸೆಲ್ ಬೇಕು 120 ಲೀಟರ್ ಡೀಸೆಲ್ ಇಲ್ಲಿಂದ ಅಲ್ಲಿವರೆಗೆ ಎತ್ಕೊಂಡೋಗಿ ಮತ್ತು ಆ ಬೋಟ್ ಇದೆಯಲ್ಲ ಈ ಬೋಟ್ನ ಮೇಲ್ಗಡೆಯಿಂದ ಕೊಡಬೇಕು ನೋಡಿ ಮಾರೆ ಎಷ್ಟು ಕಷ್ಟ ಉಂಟು ಇಲ್ಲಿ ಮಂಗಳೂರಿದ್ದಕ್ಕೆ ಎಷ್ಟು ಕಷ್ಟ ಉಂಟು ಬಂದಲೇ ಇವಾಗ ನಾನು 25 kg ಒಂದು ಎಂತ ಡಿಸ್ಕೋ ಕೊಟ್ಟಿದ್ದಾನಂತೆ ಕಟ್ಟಿಂಗಿಗೆ ಎಷ್ಟಾಗ್ತದೆ ಅಂತ ಕೇಳಿ ವಿಡಿಯೋದಲ್ಲಿ ಹಾಕ್ತೇನೆ ಬನ್ನಿ 25 kg ಅಂದರೆ ಎಷ್ಟು ಪೀಸ್ ಬರ್ತದೆ ಇಲ್ಲಿ ಬನ್ನಿ ಮೀನಿನ ಮೊಟ್ಟೆ ಹೋಗಿ ಸೊ ಬಂದಲೇ ಮತ್ತೊಂದು ವಿಚಾರ ಏನಂದರೆ ದಕ್ಕೆಯಲ್ಲಿ ಒಂದು ಹೊಸ ರೂಲ್ಸ್ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಇವಾಗ ಮೇ ತಿಂಗಳು ಆಯಿತು ಮೇ ತಿಂಗಳಲ್ಲಿ ಲಾಸ್ಟ್ಗೆ ಎಂಡ್ ಆಫ್ ಸೀಸನ್ ಆಗ್ತದೆ ಸೊ ನಂತರ ಈ ಸೀಸನ್ ಆದಮೇಲೆ ನೆಕ್ಸ್ಟ್ ಬರುವ ವರ್ಷ ಒಂದು ಹೊಸ ರೂಲ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ ಸೊ ನೋಡುವ ಏನು ರೂಲ್ಸ್ ಅನ್ನುವ ಕೇಳುವ
नेक्स्ट वर्ष दादा रूल्स चेंज आपण गेंदे दादा ನೆಕ್ಸ್ಟ್ ವರ್ಷ ಬಂಡ್ರ ಬುಜ್ಜಿ ಡೀಸೆಲ್ ರೇಟ್ ಏತಾಪುಂಡು बका ನಿಖಿಲ ಮೀನಿಗೆ ರೇಟ್ ಜಾಸ್ತಿ ಮಲ್ಪಡು ಇತ್ತೆ ಮೂಜಿ ತಿಂಗಳು ಜಾಸ್ತಿ ಕೊರ್ಪೇರ್ಗೆ ಮೂಜಿ ತಿಂಗಳು ಬರ್ನ ಎಡ್ಡೆತ್ತ ಮೀನ್ಲ ಮಲ್ಲಪ್ಪು ನಮ್ಮ ರಜೆಲ ಜಾಸ್ತಿ ಆಪುಂಡು ಚೌಕಡೆ ಬರ್ಸ ಬರೋಡು ಬೊಲ್ಲ ಬರ್ಪುಡಪ್ಪ ಅಂಚ ಅಲ್ಪ ಯಾದ ಒಳ್ಳೆರಿ ವರ್ಷ ಇದ್ದಾರೆ ಎಡೆ ಬೆಲೆ ಯಾದವ್ರಿ ಬರ್ಪೆ ವರ್ಷ ಮೂಜಿಗೆ ರಜೆ ಉಂಡ್ರಿಗೆ ನಿಖಿಲ ಒಂಜಿಗೆ ಎಕ್ಸ್ಟ್ರಾ ಬರ್ಪೇರಿ ಮೂಜಿ ತಿಂಗಳು ಎಕ್ಸ್ಟ್ರಾ ರಾಜೆಗೆ 2 ತಿಂಗಳು ತಿನ್ನಲ್ಲ 3 ತಿಂಗಳು ಮಲ್ಪುಡೆ ಮೂಜಿಗೆ ಮತ್ತೆ ಎಡ್ಡೆ ಅವು ಫಿಕ್ಸ್ ಆಂಡಿತ್ತೆ ಇಜ್ಜದೆ ಈಗ ಸಾಪುನ ಅಂದಾಜುಂಡು ಬರ್ಪೆ ವರ್ಷ ಬಂತೇರು ಪೇಪರ್ ಮತ್ತೆ ಬೈದಲ್ಲಿ ಬಕ ಮುಲ್ತದಕ್ಕೆ ಇಂಚ ಮುಲ್ತದಕ್ಕೆ ಅವಲಿ ಅದಕ್ಕೆ ಶೋಕು ಇದಕ್ಕೆ ಎಡ್ಡುಂಡು ನಿಖಿಲ ಗೊತ್ತುಂಡು ಎಂಚು ಉಂಡು ಮತ್ತು ಓ ಲೆಂಚ ಕೋಟ್ ದಿವಾರ ಜಾಗಿ ಅವೇ ಎಂಕಳಗೆ ಜಾವು ಕೋಟ್ ದಿವಾರ ಜಾಗಿ ಇಜ್ಜಿ ವ್ಯವಸ್ಥೆ ಇಜ್ಜಿ ಬಲ್ಪ ಅಲ್ಪ ಕೆಸರು ಅಂತದ್ದು ಪೋಯರ ಪುಜ್ಜಿ ಹೋಯ್ನ ವರ್ಷ ಈ ವರ್ಷ ಒಂದೇ ಬೆಟರ್ ಅನ್ಪಡಲ್ಲಿ ಹೊಸದಕ್ಕೆ ಮತ್ತೆ ಬರ್ಪೆ 2 ವರ್ಷ ಪೋಯ್ಬೇಕು ಎಡ್ಡೆಪ್ಪ 2 ವರ್ಷ 2 ವರ್ಷ ಇಂಟ್ರೆಸ್ಟ್ ಮಿಸ್ಟರ್ ದೀಸು ನೋಡಿ ಗೈಸ್ ಐಸ್ ಈ ಥರ ಕೊಡ್ತಾರೆ ಒಂದು ಬಾಕ್ಸ್ಗೆ 100 ರೂಪಾಯಿ ಐಸಿಗೆ. ಸೊ ಈ ಥರ ಐಸ್ ಕೊಡ್ತಾರೆ. ಇದನ್ನು ನಾವು ಎತ್ಕೊಂಡು ನಮ್ಮ ಬೋಟಿಗೆ ಎಲ್ಲಿರ್ತದೆ ಅಲ್ಲಿವರೆಗೆ ಆಗಬೇಕು, ಗೊತ್ತಾಯ್ತಾ? ಇದು ಈ ಧಕ್ಕೆಯ ಪರಿಸ್ಥಿತಿ. ನೋಡಿ ಬಂದಲೆ ಧಕ್ಕೆ ಅಂದರೆ ಈ ಥರ ಇರಬೇಕು, ಈ ಥರ ಸಿಗಬೇಕು ಬೋಟೆಲ್ಲ ಇಡಲಿಕ್ಕೆ, ಕರೆ ಫಿಶಿಂಗ್. ಅವಾಗ ಏನು ಸುಲಭ ಆಗ್ತದೆ. ಮಲ್ಪೆಯಲ್ಲೆಲ್ಲ ಹೀಗೇನೆ. ಆದರೆ ಮಲ್ಪೆಯಲ್ಲಿ ಏನು ರೂಲ್ಸ್ ಅಂದರೆ ಬೋಟಿದು ನೀರು ಹಾಕಿ ಅಂದರೆ ಮೀನು ಖಾಲಿ ಆದ ತಕ್ಷಣ ಬೋಟ್ ಇಡ್ಲಿಕ್ಕಿಲ್ಲ, ಧಕ್ಕೆಗೆ ಎಲ್ಲ ತೆಗಿಲಿಕ್ಕೆ ನಡುವಿಗೆ ಗಾಡಿ ಅವತ್ತು ನಿಜ ತೆಗಿಲಿಕ್ಕೆ ಆಗ್ತಿಲ್ಲ. ನೋಡಿದ್ದಾರೆ ಅವಸ್ಥೆ ನೋಡಿ ಧಕ್ಕೆ. ಇವಾಗ ಇದು ಅಪ್ಡೇಟ್ ಆಗ್ತಾ ಇದೆ ಮಾತ್ರ. ಹೊಸ ನಿರ್ಮಾಣ ಆಗ್ತಾ ಉಂಟು. ಅಪ್ಡೇಟ್ ದಟ್ ಇಸ್ ಅಪ್ಡೇಟ್. ಹಾಗೆ ಸಣ್ಣ ಅಪ್ಡೇಟ್ಗೆ ಮತ್ತೆ ನಿರ್ಮಾಣಕ್ಕೆ ತುಂಬಾ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಅಪ್ಡೇಟ್ ಸೊ ಬಂದಲ್ಲ, ನೋಡಿದ್ರಲ್ಲ ವಿಡಿಯೋ. ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ನನಗೆ ಬೇಡ ಅನಿಸ್ತು, ಯಾಕೆಂದರೆ ಸರಿಯ ಕಾಣಲ್ಲ ಅದು. ಸೊ ಬಂದಲ್ಲ, ನೋಡಿದ್ರಲ್ಲ ವಿಡಿಯೋ. ಸೊ ಫೈನಲಿ ವಿಡಿಯೋ ಎಲ್ಲ ಬಂತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಕಂಪ್ಯಾರಿಸನ್ ವಿಡಿಯೋ ಮಾಡಲಿಕ್ಕೆ ಕೆಲವ್ರ ಹತ್ರ ಕೇಳಿದರೆ ಕೆಲವ್ರು ಹೇಳಲ್ಲ ಮಾರ, ಸುಮ್ಮನೆ. ಅದಕ್ಕೆ ಇಂದ್ರಕ್ಕ ಮಾತ್ರ ಹೇಳಿದ್ರು. ಸೊ ನಿಜವಾಗ್ಲೂ ಹೇಳಬೇಕಾದ್ರೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋದರೆ ನನ್ನ ಪ್ರಕಾರ ಮಲ್ಪೆ ಧಕ್ಕೆನೇ ಬೆಸ್ಟ್. ಸೊ ಯಾಕೆಂದರೆ ಅಲ್ಲಿ ಏನು ಸಿಸ್ಟಮ್ ಇದೆಯೇನಿಲ್ಲ, ಎಲ್ಲ ಸೂಪರ್ ಇದೆ. ಅದಕ್ಕೆ ರೂಲ್ಸು ಮತ್ತು ಅಲ್ಲಲ್ಲಿ ಐಸ್ ಹಾಕಲಿಕ್ಕೆ ಮತ್ತು ಕೆಲವೊಂದು ವ್ಯವಸ್ಥೆ, ತುಂಬ ವ್ಯವಸ್ಥೆ ಇದೆ. ಒಂದು ಮೀನುಗಾರಿಕರಿಗೆ ಅಂದರೆ ತುಂಬ ಹೆಲ್ಪ್ ಆಗ್ತದೆ. ಏನು ಹೇಳ್ತೀಯ ತಾನು? ನಿಜವಾಗಿ ಸೊ ತುಂಬ ಹೆಲ್ಪ್ ಆಗ್ತದೆ. ಸೊ ನೋಡಿದ್ರಲ್ಲ, ಬನ್ನಿ. ಸೊ ಫೈನಲಿ ಮನೆಗೆ ಬಂದಾಯಿತು ಗಾಯ್ಸ್. ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋದರೆ ಇಲ್ಲಿಯ ಧಕ್ಕೆಗಿಂತ ಅಂದರೆ ಮಂಗಳೂರು ಧಕ್ಕೆಗಿಂತ ಮಲ್ಪೆ ಧಕ್ಕೆನೇ ಬೆಸ್ಟ್ ಅಂತ ಅನಿಸ್ತದೆ ವ್ಯವಸ್ಥೆಯಲ್ಲಿ. ಸೊ ಇಲ್ಲಿ ಆದರೆ ಏನಂದರೆ ಬೋಟ್ ಇಡಲಿಕ್ಕೆ ಜಾಗಿರಲ್ಲ, ಸಪ್ರೇಟ್ ಜಾಗಿರಲ್ಲ. ಸೊ ಆ ಥರ. ಮತ್ತು ಅಲ್ಲಿ ಒಂದು ಶಿಸ್ತು ಇದೆ. ಇಲ್ಲಿ ಕೂಡ ಇದೆ. ಆದರೆ ಇಲ್ಲಿ ಅದೇ ಒಂದು ಬೋಟ್ಗೆ ಮತ್ತು ಇನ್ನೊಂದು ಬೋಟ್ ಆದರೆ ಗಲಾಟೆಗೆ ಕಾರಣ ಆಗ್ತದೆ. ಸೊ ಈ ಒಂದು ರೀಸನ್ನಿಂದಾಗಿ ನನಗೊಂದು ಮಲ್ಪೆ ಧಕ್ಕೆ, ಆದರೆ ಒಂದು ಟೈಮ್ಗೆ ಹೋಗಿ ಮಲ್ಪೆ ಧಕ್ಕೆ ಹೇಗಿರ್ತದೆ ಅಂತ ತೋರಿಸ್ತೇನೆ. ಮುಂಚೆ ಕೂಡ ಹೇಳಿದ್ದೆ, ಆದರೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಸಿ ಯು.